ಶಿವಮೊಗ್ಗದ ಸರ್ಕಾರಿ ಶಾಲೆಯ ಸಮೀಪದಲ್ಲೇ ವಿದ್ಯಾರ್ಥಿಯ ಭೀಕರ ಕೊಲೆ ಆಗಿದೆ. ಶಾಲೆಯ ಸಹಪಾಠಿಗಳಿಂದಲೇ 10ನೇ ತರಗತಿ ವಿದ್ಯಾರ್ಥಿಯ ಭೀಕರ ಕೊಲೆಯಾಗಿರೋದು. ಶಿವಮೊಗ್ಗದಲ್ಲಿ ಸರ್ಕಾರಿ ಶಾಲೆ ಸಮೀಪದಲ್ಲೇ ಆಗಿರೋ ಕೊಲೆ ಇದು. ಶಾಲೆಯ ಸಹಪಾಠಿಗಳಿಂದಲೇ ವಿದ್ಯಾರ್ಥಿಯ ಕೊಲೆ ಆಗಿರೋದು. 10ನೇ ತರಗತಿ ವಿದ್ಯಾರ್ಥಿ ನಿನ್ನೆ ರಾತ್ರಿ 9 ಗಂಟೆಯ ವೇಳೆ ಶಿವಮೊಗ್ಗದ ಸೂಳೆಬೈಲು ಪ್ರದೇಶದಲ್ಲಿ ನಡೆದಂತ ಘಟನೆ ಇದು. ಒಂದು ಸಣ್ಣ ಗಲಾಟೆಗೆ ಒಬ್ಬ ವಿದ್ಯಾರ್ಥಿಯ ಹೆಣ ಬಿದ್ದಿದೆ. 15 ವರ್ಷದ ವಿದ್ಯಾರ್ಥಿ, 10ನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಇದ್ದ ಸಂಕೇತ್ ಅಂತ. 7 ಮಂದಿ ಅಪ್ರಾಪ್ತರು ಸೇರಿ ಮತ್ತೊಬ್ಬ ಅಪ್ರಾಪ್ತ ವಿದ್ಯಾರ್ಥಿಯನ್ನ ಕೊಂದಿದ್ದಾರೆ. ಶಾಲೆಯಲ್ಲಾಗಿದ್ದು ಒಂದು ಸಣ್ಣ ಗಲಾಟೆ. ಆ ಗಲಾಟೆಗೆ ಸಂಬಂಧಪಟ್ಟಂತೆ ಗುಂಪು ಕಟ್ಟಿಕೊಂಡು ಬಂದು ಹೊಡೆದು ಕೊಲೆ ಮಾಡಿರೋದು. ಶಾಲೆಯ ಸಮೀಪದಲ್ಲೇ ಇದ್ದಂತ ನಿರ್ಜನ ಪ್ರದೇಶದಲ್ಲಿ ಈ ಸಂಕೇತ್ ಅನ್ನೋ ವಿದ್ಯಾರ್ಥಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. 10ನೇ ಕ್ಲಾಸ್ನಲ್ಲಿ ಹುಡುಗನೊಬ್ಬ ಗಲಾಟೆ ಮಾಡಿದ್ದ. ಅದನ್ನ ಗಿರೀಶ್ ಅನ್ನೋ ವಿದ್ಯಾರ್ಥಿ ಪ್ರಶ್ನೆ ಮಾಡಿದ್ದ. ಈ ಹುಡುಗರ ಗುಂಪಿಗೆ ಗಿರೀಶ್ ಮೇಲೆ ಸಿಟ್ಟಿತ್ತು. ಗಿರೀಶ್ ಮೇಲೆ ಹಲ್ಲೆ ಮಾಡಬೇಕು ಅಂತ ಅನ್ಯ ಕೋಮಿನ ಹುಡುಗ ಸ್ನೇಹಿತರನ್ನ ಕರ್ಕೊಂಡು ಬಂದಿದ್ದ. ಗಿರೀಶ್ ಹೊಡಿತಾ ಇದ್ರು. ಆಗ ಅದನ್ನ ತಡೆಯೋದಕ್ಕೆ ಅಂತ ಹೋದವನು ಈ ಸಂಕೇತ್. ಗಿರೀಶ್ ಹೊಡಿತಾ ಇದ್ರು, ಅದನ್ನ ತಪ್ಪಿಸೋದಕ್ಕೆ ಅಂತ ಹೋದ ಸಂಕೇತ್ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯ ಹೆಣ ಬೀಳಿಸಿದ್ದಾರೆ. ಅನ್ಯ ಕೋಮಿನ 7 ಅಪ್ರಾಪ್ತರು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 7 ಅಪ್ರಾಪ್ತರನ್ನ ವಶಕ್ಕೆ ಪಡೆದಿದ್ದಾರೆ. ತುಂಗಾನಗರ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಶಾಲೆ ಬಿಟ್ಟಿದ್ದ 2 ಸೇರಿ ಒಟ್ಟು 7 ಹುಡುಗರು. 5 ಜನ ಅದೇ ಶಾಲೆಯಲ್ಲಿದ್ದವರು, ಇನ್ನಿಬ್ರು ಶಾಲೆಯನ್ನ ಬಿಟ್ಟಂತಹ ಹುಡುಗರು. ಒಂದು ಗುಂಪು ಕಟ್ಟಿಕೊಂಡು ಬಂದು ಗಿರೀಶ್ ಅನ್ನೋ ವಿದ್ಯಾರ್ಥಿ ಮೇಲೆ ಶಾಲೆಯಲ್ಲಿ ನಡೆದಂತೆ ಒಂದು ಸಣ್ಣ ಗಲಾಟೆಗೆ ಸಂಬಂಧಪಟ್ಟಂತೆ ಗಿರೀಶ್ ಮೇಲೆ ಹಲ್ಲೆ ನಡೆಸ್ತಾ ಇದ್ರು. ತಪ್ಪಿಸೋದಕ್ಕೆ ಹೋದ ಸಂಕೇತ ಮೇಲೆ ಹಲ್ಲೆ ನಡೆಸಿ ಕೊಂದಿದ್ದಾರೆ. ಕಳೆದ ರಾತ್ರಿ 9:30 ಸುಮಾರಿಗೆ ಶಿವಮೊಗ್ಗ ನಗರವನ್ನೇ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿತ್ತು. ಈ SSLC ವಿದ್ಯಾರ್ಥಿಯೊಬ್ಬನನ್ನು ಆತನ ಸಹಪಾಠಿಗಳೇ ಹತ್ಯೆಗೈದಿದ್ರು. ಆ ಘಟನೆ ಎಲ್ಲಿ ನಡೀತು, ಹೇಗೆಲ್ಲ ನಡೀತು ಅನ್ನೋದನ್ನು ನಾನು ನಿಮ್ಗೆ ವಿವರಿಸ್ತಾ ಹೋಗ್ತಿದ್ದೀನಿ. ನಾನು ಶಿವಮೊಗ್ಗ ನಗರದ ಹೊರವಲಯದಲ್ಲಿರ್ತಕ್ಕಂಥ ಸೂಳೆಬೈಲು ಬಡಾವಣೆಯಲ್ಲಿದ್ದೀನಿ. 14ನೇ ಕ್ರಾಸ್ ಇದು. ಈ ಕ್ರಾಸ್ನ ಭಾಗದಲ್ಲಿ ನೀವು ನೋಡ್ಬೋದು ಈ ಶಾಲೆ. ಇದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ. ಇದು ಪ್ರೌಢಶಾಲಾ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು ರಾತ್ರಿ 9:30ವರೆಗೂ ಕೂಡ ಇದ್ದರು. ಕಾರಣ ಇಷ್ಟೇ, SSLC ಎಕ್ಸಾಮಿನೇಷನ್ ಇರೋ ಹಿನ್ನೆಲೆಯಲ್ಲಿ 9:30ರವರೆಗೂ ಕೂಡ, ಸಂಜೆ 6:30 ನಂತರ 9:30ರವರೆಗೂ ಕೂಡ ವಿಶೇಷ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ರು, ತರಗತಿಗಳನ್ನು ತೆಗೆದುಕೊಂಡು SSLCಲಿ ಈ ಬಾರಿ ಉನ್ನತ ಫಲಿತಾಂಶ ಸಿಗಬೇಕು, ಹೆಚ್ಚಿನ ಫಲಿತಾಂಶ ಸಿಗಬೇಕು, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತೇಳಿ ಈ ಎಲ್ಲ ರೀತಿಯ ಪ್ರಯತ್ನಗಳು ನಡೆದಿತ್ತು. ಸುಮಾರು 33 ವಿದ್ಯಾರ್ಥಿಗಳು ಈ ಕಾಂಪೌಂಡಿನೊಳಗಿರ್ತಕ್ಕಂಥ ಶಾಲೆಯಲ್ಲಿ ಓದ್ತಾ ಇದ್ರು. ಸುಮಾರು ಅದರಲ್ಲಿ 9-10 ಅಷ್ಟೊತ್ತಿಗೆ ವಿದ್ಯಾರ್ಥಿಗಳನ್ನು ಇಲ್ಲಿಂದ ಕಳಿಸ್ಕೊಡ್ತಾರೆ. ಆಯಿತು, ನೀವೆಲ್ಲ ಮನೆಗೆ ಹೋಗಿ ಪಾಠ ಮುಗೀತು ಅಂತ ಹೇಳಿ ಪೋಷಕರು ಕೆಲವರು ಬಂದು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ನಡೆದಿರ್ತಕ್ಕಂಥ ಈ ಕಾಂಪೌಂಡಿನ ಹೊರಗಡೆ ನೀವು ನೋಡ್ತಾ ಇದ್ದಾರೆ ದೃಶ್ಯಗಳನ್ನು. ಈ ಕಾಂಪೌಂಡಿನ ಹೊರಗಡೆ ವಿದ್ಯಾರ್ಥಿಗಳು ಬರ್ತಾರೆ. ವಿದ್ಯಾರ್ಥಿಗಳು ಬಂದ ನಂತರ ಅವರು ತಮ್ಮ ಮನೆಗಳಿಗೆ ಪೋಷಕರ ಜೊತೆಗೆ ತೆರಳುತ್ತಾರೆ. ವಿದ್ಯಾರ್ಥಿ ಗಿರೀಶ್ ಎಂಬಾತನನ್ನು ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸುಮಾರು ಅಂದರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಫೇಲ್ ಆಗಿರ್ತಕ್ಕಂಥ SLC ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ, ಮತ್ತೊಬ್ಬ 9ನೇ ತರಗತಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ, ಇಬ್ಬರು ಇದೇ ರಸ್ತೆಯಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನೀವು ನೋಡ್ಬೋದು
ಸೂಳೆಬೈಲಿನ ಈ ಭಾಗ ಏನಿದೆ ಇದು ಸರ್ಕಾರಿ ಜಮೀನು. ಈ ಶಾಲೆಯಿಂದ ಮಕ್ಕಳೆಲ್ಲರೂ ಕೂಡ ಈ ಸರ್ಕಾರಿ ಜಮೀನು ಏನಿದೆ ಸುಮಾರು ವಿಶಾಲವಾಗಿ ಒಂದು 5-6 ಎಕರೆ ವಿಶಾಲವಾಗಿರ್ತಕ್ಕಂಥ ಪ್ರದೇಶ, ಪಾಳು ಬಿದ್ದಿರ್ತಕ್ಕಂಥ ಗಿಡಗಂಟೆಗಳು, ಕುರ್ಚುಗಡ್ಡೆಗಳು ಎಲ್ಲ ಕಾಣಿಸ್ತಾ ಇದೆ. ಇವೆಲ್ಲವೂ ಇರ್ತಕ್ಕಂಥ ಈ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಾ. ಗಿರೀಶನನ್ನ ಕರ್ಕೊಂಡ್ಬಂದು ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಹೊರಡ್ತಾರೆ. ಆ ಸಂದರ್ಭದಲ್ಲಿ ಇದೇ ರಸ್ತೆಯಲ್ಲಿ ಇಷ್ಟು ಸ್ವಲ್ಪ ದೂರ ಬರ್ತಾ ಇದ್ದಾಗೇ ಸಂಕೇತ್ ಏನಿದ್ದಾನೆ, ಆ ಸಂಕೇತು ಆತನ ಮೇಲೆ ಹಲ್ಲೆ ಆಗೋದನ್ನು ತಡೆಗಟ್ಟಲಿಕ್ಕೆ ತಪ್ಪಿಸ್ಲಿಕ್ಕೆ ಮುಂದಾಗ್ತಾನೆ. ಆ ಮುಂದಾದ ಸಂದರ್ಭದಲ್ಲೇ ಆತನ ಮೇಲೆ ಅಟ್ಯಾಕ್ ನಡೀತದೆ. ಅಟ್ಯಾಕ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಆತನನ್ನು 5-6 ಜನ ಇರ್ತಕ್ಕಂಥ ಒಂದು ಗುಂಪು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಇದೇ ಜಾಗದಲ್ಲಿ ಹೊಡಿತಾರೆ. ತಕ್ಷಣ ರಾತ್ರಿ 9-9:30 ಆಗಿರ್ತದೆ. ಈ ಸಂದರ್ಭದಲ್ಲಿ ಆತ ಇಲ್ಲಿ ಬಿದ್ದ ತಕ್ಷಣನೇ ಸಂದರ್ಭದಲ್ಲಿ ಎಚ್ಚರ ತಪ್ಪಿದ್ದ ಗಿರೀಶ್ ತಕ್ಷಣ ಹೋಗಿ ಶಾಲೆಯ ಹೆಡ್ ಮಾಸ್ಟರ್ನ ಕರೀತಾನೆ. ಆ ಶಾಲೆಯ ಹೆಡ್ ಮಾಸ್ಟರ್ನ ಕರ್ಕೊಂಡು ಬಂದಾಗ ಆತ ಬಿದ್ದಿರ್ತಾನೆ. ಬಿದ್ದಿದ್ದವನ್ನ ಕರ್ಕೊಂಡು ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಏನಾಗಿದೆ ಅಂತ ನೋಡೋಣ ಅನ್ನೋಷ್ಟೊತ್ತಿಗೆ ಆತ ಕೊನೆ ಉಳಿಸಿರಲಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಇಂತಹ ಒಂದು ಘಟನೆ ಈ ಭಾಗದಲ್ಲಿ ನಡೀತು. ಅಚಾನಕ್ಕಾಗಿ ವಿದ್ಯಾರ್ಥಿ ಸಾವನ್ನಪ್ಪಿದ. ಅನ್ಯ ಕೋಮಿನ ಏನೋ ವಿದ್ಯಾರ್ಥಿಗಳು ಮತ್ತು ಬೇರೆ ಇಲ್ಲಿ ಸ್ಥಳೀಯ ಹೊರಗಡೆ ಇರತಕ್ಕಂಥ ಯುವಕರು ಬಂದು ಆತನನ್ನು ದಾಳಿ ಮಾಡಿ ಹಲ್ಲೆ ಮಾಡಿ ಆತನ ಸಾವಿಗೆ ಕಾರಣ ಆಗಿದ್ದಾರೆ. ಒಂದು ಕೊಲೆ ಅಂತ ಘಟನೆ ನಡೆದು ಹೋಗಿದೆ. ಸ್ಥಳೀಯ ಶಾಸಕರು ಸೇರಿದಂಗೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಆದರೆ ಆತನ ಹೋದ ಜೀವವನ್ನು ತೆಗೆದುಕೊಂಡು ಬರಲಿಕ್ಕೆ ಆಗಲ್ಲ. ಶಾಸಕರು ಹೆಣ ಹೊರುವ ಡಿಪಾರ್ಟ್ಮೆಂಟ್ ಆಗಿ ಅಂತೇಳಿ ಬೋರ್ಡ್ ಹಾಕಿ ಅಂತ ಹೇಳಿ ಪೊಲೀಸರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಿಂದ ಕ್ಯಾಂಪಸ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ವಿದ್ಯಾರ್ಥಿಯ ಭೀಕರ ಕೊಲೆ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದೆ. ಅಶೋಕ ವೃತ್ತದಲ್ಲಿ ಸಂಕೇತ ಶವದ ವಾಹನವನ್ನ ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರಿಗೆ ಧಿಕ್ಕಾರ ಹಾಕಿದ್ರು ಪ್ರತಿಭಟನಾಕಾರರು. ಗಾಂಜಾ ಹಾವಳಿಯಿಂದ ಸಂಕೇತ ಸಾವಾಗಿದೆ ಅಂತ ಧಿಕ್ಕಾರ ಕೂಗಿದ್ರು. ಸಂಕೇತ್ ಸಾವಿಗೆ ನ್ಯಾಯ ಬೇಕು ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಜರಂಗ ದಳ, ರಾಷ್ಟ್ರಭಕ್ತರ ಬಳಗ, ವಿಎಚ್ಪಿ ಇಂದ ಪ್ರತಿಭಟನೆ ನಡೆಯಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಆದಂತ ಭೀಕರ ಕೊಲೆ. SSLC ಓದ್ತಾ ಇದ್ದ ವಿದ್ಯಾರ್ಥಿಯನ್ನ ಅನ್ಯ ಕೋಮಿನ ಯುವಕರು ಕೊಲೆ ಮಾಡಿರೋದು ಆಕ್ರೋಶ ವ್ಯಕ್ತವಾಗ್ತಿದೆ. ಹಿಂದೂಗಳನ್ನು ಗುರಿಯಾಗಿಸಿ ಹತ್ಯೆ ಮಾಡುತ್ತಿರುವ ಕಟುಕರಿಗೆ ಹಿಂದೂಗಳಿಗೆ ರಕ್ಷಣೆ ಹಿಂದೂ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ಭಾಗದಲ್ಲಿ ಗಾಂಜಾ ಹಾವಳಿ ಜಾಸ್ತಿ ಆಗಿದೆ. ಗಾಂಜಾ ಹಾವಳಿಯಿಂದಲೇ ಸಂಕೇತ ಸಾವು ಅಂತ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿದ್ರು. ಹಿಂದೂ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಕೊಲೆಯಾದಂತಹ 10ನೇ ತರಗತಿಯ ವಿದ್ಯಾರ್ಥಿ ಸಂಕೇತ್ ಫೋಟೋ ಮೊದಲ ದೃಶ್ಯದಲ್ಲಿ. ಎರಡನೇ ದೃಶ್ಯದಲ್ಲಿ ಹಿಂದೂ ಸಂಘಟನೆ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಪ್ರತಿಭಟನೆ ಜೋರಿದೆ. ಮತ್ತೊಂದು ಕಡೆ ಪೋಷಕರ ಆಕ್ರಂದನ. 10ನೇ ಕ್ಲಾಸಿನ ವಿದ್ಯಾರ್ಥಿಯನ್ನ ಹೊಡೆದು ಕೊಂದಿದ್ದಾರೆ. ಯಾವುದೋ ಒಂದು ಸಣ್ಣ ಗಲಾಟೆ ಸಂಬಂಧಪಟ್ಟಂತೆ ಶಾಲೆ ಒಳಗಡೆ ಆದಂತಹ ಗಲಾಟೆಗೆ ಒಬ್ಬ ವಿದ್ಯಾರ್ಥಿಯ ಕೊಲೆ ಮಾಡೋ ಹಂತಕ್ಕೆ ಮತ್ತೊಂದಷ್ಟು ಅಪ್ರಾಪ್ತರ ಗುಂಪು ಹೋಗುತ್ತೆ ಅಂದ್ರೆ ಎಂತ ಪರಿಸ್ಥಿತಿ ಇದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.